ಶಿವಮೊಗ್ಗ ನಗರದಲ್ಲಿ ವೈಮಾನಿಕ ದಾಳಿ, ಅಪಹರಣಕಾರರಿಂದ ಒತ್ತೆಯಾಳುಗಳ ಬಿಡುಗಡೆ, ಆಗಂತುಕರು ಇಟ್ಟಿದ್ದ ಬಾಂಬ್ ಡಿಸ್ಫ್ಯೂಸ್ಗೊಳಿಸಿದ ಬಾಂಬ್ ನಿಷ್ಕ್ರಿಯ ದಳ. ಹೌದು, ಈ ಅಣಕು ಪ್ರದರ್ಶನ ನಡೆದದ್ದು ನಮ್ಮ ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ. ದೇಶದ ರಕ್ಷಣಾ ಸಿದ್ಧತೆಯನ್ನು ಬಲಪಡಿಸಲು, ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಮತ್ತು ಇಲಾಖೆಯ ಸನ್ನದ್ಧತೆಯನ್ನು ಪರಿಶೀಲನೆ ಮಾಡಲು ಈ ಅಣಕು ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಅಣಕು ಪ್ರದರ್ಶನದ ಸಂಪೂರ್ಣ ವಿಡಿಯೋ ನಿಮ್ಮ ಮಲೆನಾಡು ಮಾಧ್ಯಮದಲ್ಲಿ. ಐಡಿಯನ್ನ ಸೂಕ್ತ ಮುಂಜಾಗ್ರತಾ ಕ್ರಮದೊಂದಿಗೆ ಡಿಸ್ಪೋಸಲ್ ಮಾಡುವ ಕ್ರಮ ನಮ್ಮ ಕಣ್ಣೆದುರಲ್ಲಿ. ಇದೀಗ ಬಾಂಬ್ ರಾಕೆಟ್ ತೆಗೆಯುವ ಮುಖಾಂತರವಾಗಿ GBK ಗ್ರೌಂಡ್ ಬಾಂಬ್ ಕಿಲ್ಲರ್ ಕೂಡ ತೆಗಿತಾ ಇದ್ದಾರೆ. ಅಲ್ಲಿ ಒಂದು IED ನಮಗೆ ಗೋಚರ ಆಗ್ತಾ ಇದೆ. ಅದು SDA ಸೇಫ್ ಡಿಸ್ಪೋಸಲ್ ಏರಿಯಾದಲ್ಲಿ ಇಡಲಾಗಿದೆ. ಪರಿಶೀಲನೆಯಲ್ಲಿ ಒಂದು IED ಇರುವುದು ಕಂಡು ಬಂದಿರ್ತದೆ. ಅಲ್ಲಿ ಸಿಕ್ಕಂತ IEDಗೆ BDDS ತಂಡದವರು ಬ್ಲೈಂಡ್ ಚಾರ್ಜಸ್ ಮೂಲಕ ಅದನ್ನ ಡಿಸ್ಪೋಸಲ್ ಮಾಡ್ತಾ ಇದ್ದಾರೆ. ಸಿಕ್ಕಂತ IED ಡಿಸ್ಟರ್ಬ್ ಆಗಿ ಅದು ನಿಷ್ಕ್ರಿಯಗೊಳಿಸಲಾಗ್ತಾ ಇದೆ. BDS ಅವರು ಸಿಗ್ನಲ್ ಕೊಡ್ತಾ ಇದ್ದಾರೆ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಅಂತ. ARV4, control to ARV4 and all officers, control to all stations. It's an emergency alert. It's an emergency alert. Please take your station. Please take your location. It's an emergency alert. Alert. ಸಾರ್ವಜನಿಕರು ಕೂಗಾಟ, ನರಳಾಟ, ಚೀರಾಟದೊಂದಿಗೆ ವಿದ್ಯಾರ್ಥಿಗಳು ಚೀರಾಟದೊಂದಿಗೆ ಕಂಟ್ರೋಲ್ ರೂಮ್ 112ಗೆ ಕರೆ ಮಾಡಿ ಶಿವಮೊಗ್ಗ ನಗರದ ವೈಮಾನಿಕ ಬಾಂಬ್ ದಾಳಿ ಏರ್ ರೈಡ್ ಆಗಿರುವ ಬಗ್ಗೆ ಎಲ್ಲ ಪೊಲೀಸ್ ಠಾಣೆಗೆ ಹಿರಿಯ ಅಧಿಕಾರಿಗಳು, ತುರ್ತು ಸೇವೆಗಳಾದ ಅಗ್ನಿಶಾಮಕ ದಳ, ಆಂಬುಲೆನ್ಸ್, ಆಸ್ಪತ್ರೆ ಇತ್ಯಾದಿ ಘಟನಾ ಸ್ಥಳಕ್ಕೆ ERV 112 ಪೊಲೀಸ್ ವಾಹನ ಸೈರನ್ನೊಂದಿಗೆ ಘಟನಾ ಸ್ಥಳಕ್ಕೆ ಆಗಮಿಸಿದೆ. ತಂಡ ಆಗಮಿಸ್ತಾ ಇದೆ. ಹೆಚ್ಚಿನ ಫೋರ್ಸ್ನ ರವಾನೆಗಾಗಿ ಕಂಟ್ರೋಲ್ ರೂಮ್ನವರು ಇತ್ಯಾದಿ DSWAT QRTಗಳಿಗೆ ಸಹ DRನ ಅಲರ್ಟ್ ಮಾಡ್ತಾ ಇದ್ದಾರೆ. ರವೀಂದ್ರನಗರ ಅಪಾರ್ಟ್ಮೆಂಟ್ ಪರಿಸ್ಥಿತಿಯನ್ನು ಅವಲೋಕಿಸಿ ಇನ್ಫಾರ್ಮ್ ಮಾಡಿ ಟು ಇನ್ಫಾರ್ಮ್ ಆಲ್ ಕೀ ಇನ್ಸ್ಟಾಲೇಷನ್ ಪ್ಲೇಸಸ್ ಆಫೀಸರ್ಸ್ ಟು ಬಿ ಅಲರ್ಟ್. ಸೆಕ್ಯೂರ್ ಮಾಡಿಡಲಾಗಿದೆ. ಬಟರ್ಸಿಂಗ್ ಮತ್ತು ಬಫ್ಲಿಂಗ್ ಮಾಡಲಾಗಿರುತ್ತದೆ. ಮುಂದಿನ ಕಾರ್ಯಾಚರಣೆಗೆ BDS ತಂಡವನ್ನು ನಮ್ಮ ಶಿವಮೊಗ್ಗ ಸಿಟಿಯಲ್ಲಿ ನೆಹರು ಮೈದಾನದಲ್ಲಿ ನಾವು ಜಿಲ್ಲಾಡಳಿತ ವತಿಯಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಹೋಮ್ ಗಾರ್ಡ್ಸ್ ಡಿಪಾರ್ಟ್ಮೆಂಟ್ ವಿಚಾರ ವಿನಿಮಯವನ್ನು ಮಾಡ್ತೀವಿ. ಯಾವ ರೀತಿ ನಮ್ಮ SOP ಪ್ರಕಾರ ನಾವು ಫಾಲೋ ಅಪ್ ಮಾಡ್ತೀವಿ ಅನ್ನೋದನ್ನು ಎಲ್ಲರಿಗೂ ಒಂದು ಪ್ರಾಕ್ಟೀಸ್ ಹಾಗೂ ಸಾರ್ವಜನಿಕರಿಗೆ ಒಂದು ಅವೇರ್ನೆಸ್ ಇಷ್ಟೂ ಎರಡೂ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ಒಂದು ಅಣುಕು ಪ್ರದರ್ಶನವನ್ನು ಮಾಡಿದ್ದೀವಿ. ಎಂಟೈರ್ ನಮ್ಮ ಆಪರೇಷನಲ್ಲಿ ಸುಮಾರು 300 ಜನ ಭಾಗಿಯಾಗಿದ್ದು, ಇದರಲ್ಲಿ ಪೊಲೀಸು, ಹೋಮ್ ಗಾರ್ಡ್ಸು, ಫೈರು, NCC ಕ್ಯಾಡೆಟ್ಸು ಹಾಗೆ ಹೆಲ್ತು ಎಲ್ಲರೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದರು. ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿ ಯಾವ ರೀತಿ ಒಂದು ಕೋಆರ್ಡಿನೇಷನನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನೀವೆಲ್ಲ ನೋಡಿದ್ವಿ. ಒಂದು ಸೆಕೆಂಡ್ರಿ IED ಕೂಡ ಸಿಕ್ಕಿತ್ತು. ಅದನ್ನು ನಿಷ್ಕ್ರಿಯಗೊಳಿಸೋದಕ್ಕೆ ನಮ್ಮ ಬಾಂಬ್ ಸ್ಕ್ವಾಡ್ ಕೂಡ ಯಾವ ರೀತಿ ಕೆಲಸ ಮಾಡಿತ್ತು, ಒಂದು ಡೆಟೋನೇಟರ್ನ ಉಪಯೋಗಿಸಿ ನಾವೇ ಒಂದು ಲೈವ್ ಬ್ಲಾಸ್ಟನ್ನು ಇಲ್ಲಿ ಮಾಡಿ ಅದನ್ನು ನಿಷ್ಕ್ರಿಯವನ್ನು ಮಾಡಿದ್ವಿ. ಇದೀಗ ಅಪಹರಣಕಾರರಿಂದ ಒತ್ತೆಯಾಳುಗಳನ್ನು ರಕ್ಷಿಸುವಂತಹ ಕಾರ್ಯಾಚರಣೆ ಶಿವಮೊಗ್ಗ ಜಿಲ್ಲೆಯ DSWAT ತಂಡದಿಂದ. ಬಡ್ಡಿ ಸಿಸ್ಟಮ್ನಲ್ಲಿ ಒತ್ತೆಯಾಳು ಇರುವಂತಹ ವಾಹನಕ್ಕೆ ಮುತ್ತಿಗೆ. ಬಸ್ನಲ್ಲಿ ಭಯೋತ್ಪಾದಕ ದಾಳಿ ಸಂದರ್ಭದಲ್ಲಿ ತ್ವರಿತ ಕಾರ್ಯಾಚರಣೆಯ ಅಣುಕು ಪ್ರದರ್ಶನ ನಮ್ಮ ಕಣ್ಣೆದುರಲ್ಲಿ. ಮಾಹಿತಿಯನ್ನು ಆಧರಿಸಿ ಶಿವಮೊಗ್ಗ DSWAT ತಂಡದವರು ಒಂದು ಸೂಕ್ತವಾದಂತಹ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ.
ಹೈಜಾಕ್ ಆದ ಬಸ್ನಲ್ಲಿ ಬಂದೂಕುಧಾರಿಗಳು ಭಯೋತ್ಪಾದಕರ ರೀತಿಯಾಗಿ ಹೆದರಿಸುತ್ತಾ ಇದ್ರು. ಅವರನ್ನು ಡಿಸ್ಯಾಟ್ ತಂಡದವರು ಸೂಕ್ತ ರೀತಿಯಲ್ಲಿ ಬಸ್ಸನ್ನು ತಡೆದು ನಿಲ್ಲಿಸಿ ಒಬ್ಬೊಬ್ಬರನ್ನು ತಪಾಸಣೆಯೊಂದಿಗೆ ನಿಶಸ್ತ್ರೀಕರಣ ಮಾಡಿ ಹೊರ ನಿಲ್ಲಿಸ್ತಾ ಇದ್ದಾರೆ. ತ್ವರಿತವಾಗಿ ಕಾರ್ಯನಿರ್ವಹಣೆ ಮಾಡಲು ಈ ತಂಡವನ್ನು ನುರಿತ ತರಬೇತಿಯೊಂದಿಗೆ ಈ ಒಂದು ತಂಡವು ವಿಮಾನ ನಿಲ್ದಾಣ ಹಾಗೂ ಪ್ರಮುಖ ಸಾರಿಗೆ ಸಂಸ್ಥೆಗಳಲ್ಲಿ ಅನೇಕ ಕಡೆ ಹೈಜಾಕ್ ಹಾಗೂ ಪ್ರಮುಖವಾಗಿ ಇವರ ಕರ್ತವ್ಯ ವಿಮಾನ ನಿಲ್ದಾಣಗಳಲ್ಲಿ ಭದ್ರತಾ ಮೇಲ್ವಿಚಾರಣೆ, ಸಂಶಯದ ವ್ಯಕ್ತಿಗಳು ಕಂಡು ಬಂದರೆ, ವಸ್ತುಗಳು ಕಂಡು ಬಂದರೆ ತಕ್ಷಣವೇ ಪರಿಶೀಲನೆಗಾಗಿ ಮತ್ತೊಂದು ತಂಡಕ್ಕೆ ವರ್ಗಾವಣೆ ಮಾಡುವುದು. ಭಯೋತ್ಪಾದನೆಯ ಅಗತ್ಯ ಕೌಶಲಗಳೊಂದಿಗೆ ಶಸ್ತ್ರಾಸ್ತ್ರ ನಿರ್ವಹಣೆ, ತುರ್ತು ಪ್ರತಿಕ್ರಿಯೆಯನ್ನು, ಬಂಧಕ ರಕ್ಷಣಾ ತಂತ್ರಗಳು, ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಗಳ ತರಬೇತಿ ತಂಡದ ಮುಖ್ಯ ಉದ್ದೇಶ ಪ್ರಾಣಿಕರ ಜೀವ ರಕ್ಷಣೆ ಹಾಗೂ ಅಪಹರಣ ಪ್ರಯತ್ನಗಳನ್ನು ವಿಫಲಗೊಳಿಸಲಾಗಿದೆ. ಕಾರ್ಯಾಚರಣೆಯ ಮುಕ್ತಾಯದ ಬಗ್ಗೆ 2 ನಿಮಿಷ ಸೈರನ್ ಮೊಳಗಿಸುವುದು. ಇದೆಲ್ಲವ ಪ್ರಕ್ರಿಯೆಯ ಜೊತೆಗೆ ಇಲ್ಲಿ ಯಾವಾಗ ನಮ್ಮ ಒಂದು ಟೆರರಿಸ್ಟ್ ಅಟ್ಯಾಕ್ ಆದಾಗ ಒಂದು ಬಸ್ಸನ್ನು ಅವರು ವಶ ಪಡ್ಕೊಂಡಾಗ ನಾವು ಯಾವ ರೀತಿ ಅದನ್ನು ನಾವು ಕ್ಲಿಯರ್ ಮಾಡ್ತೀವಿ, ನಮ್ಮ ಡಿ-ಸ್ವಾಟ್ ಟೀಮು ಯಾವ ರೀತಿ ಅದನ್ನು ಕ್ಲಿಯರ್ ಮಾಡೋದನ್ನಾದರೂ ಕೂಡ ನಾವು ಪ್ರದರ್ಶನ ಮಾಡಿದ್ವಿ. ಸಾರ್ವಜನಿಕರಲ್ಲಿ ಇದನ್ನು ಅವರಿಗೆ ಅವೇರ್ನೆಸ್ ಜೊತೆಗೆ ವದಂತಿಗಳಿಗೆ ಯಾವ ರೀತಿ ಅವರು ಕಿವಿ ಕೊಡದಂಗೆ ಸರ್ಕಾರದ ಜೊತೆ ಮತ್ತು ಜಿಲ್ಲಾಡಳಿತದ ಜೊತೆ ಮತ್ತು ಸರ್ಕಾರದ ಇತರ ಏಜೆನ್ಸಿ ಜೊತೆ ಯಾವ ರೀತಿ ಸಮನ್ವಯವನ್ನು ಸಾಧಿಸಬೇಕು ಅನ್ನೋದು ಕೂಡ ಇವತ್ತು ನಾವು ಈ ಒಂದು ಅಣುಕು ಪ್ರದರ್ಶನದ ಮುಖಾಂತರ ತಿಳಿಸಲು ಇಚ್ಛೆಪಟ್ಟಿದ್ದೀವಿ. ಈ ದಿವಸ ಶಿವಮೊಗ್ಗ ನಗರದಲ್ಲಿ ವೈಮಾನಿಕ ದಾಳಿ ಆದಂಥ ಸಂದರ್ಭದಲ್ಲಿ ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಯಾವ ರೀತಿ ನಾವು ಸನ್ನದ್ಧರಾಗಿರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ಮಾಕ್ ಡ್ರಿಲ್ಲನ್ನು ನೆಹರು ಮೈದಾನದಲ್ಲಿ ಮಾಡಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಮ್ಮ ಜಿಲ್ಲಾಡಳಿತದ ಎಲ್ಲ ಇಲಾಖೆಗಳು, ಪೊಲೀಸ್ ಇಲಾಖೆ, ವಿದ್ಯಾರ್ಥಿಗಳು, NCC ಎಲ್ಲ ಸ್ಟೇಕ್ ಹೋಲ್ಡರ್ಸನ್ನು ಒಳಗೊಂಡಂತೆ ಇವತ್ತೊಂದು ಮಾಕ್ ಡ್ರಿಲ್ಲನ್ನು ಮಾಡಿದ್ದೀವಿ. ಇದರ ಉದ್ದೇಶ ಏನಂತ ಹೇಳಿದರೆ, ಈ ರೀತಿಯ ಸಂದರ್ಭಗಳು ಇನ್ ಕೇಸ್ ಒದಗಿ ಬಂತು ಅಂತ ಹೇಳಿದರೆ ಯಾವ ರೀತಿ ನಾವು ಸನ್ನದ್ಧರಾಗಿರಬೇಕು, ಯಾವ ರೀತಿ ನಾವು ಅದಕ್ಕೆ ಸ್ಪಂದನೆಯನ್ನು ಕೊಡಬೇಕು, ಇಲಾಖೆಗಳ ಮಟ್ಟದಲ್ಲಿ ಕೋಆರ್ಡಿನೇಷನ್ ಯಾವ ರೀತಿ ಇರಬೇಕು, ಈ ಎಲ್ಲ ವಿಷಯಗಳನ್ನು ನಾವು ಇಲ್ಲಿ ಒಂದು ಪ್ರಾತ್ಯಕ್ಷಿಕೆಯ ರೂಪದಲ್ಲಿ ಕೊಟ್ಟಿದ್ದೀವಿ. ಇದನ್ನು ಸಾರ್ವಜನಿಕರು ಕೂಡ ಗಮನಿಸಿ ಯಾವುದೇ ರೀತಿಯ ಇಂಥ ಸಂದರ್ಭಗಳು ಒದಗಿ ಬಂದಾಗ ಆತಂಕಕ್ಕೆ ಒಳಗಾಗದೇನೆ ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ ಅಥವಾ ಸರ್ಕಾರದ ಏಜೆನ್ಸಿಗಳಿಗೆ ಯಾವ ರೀತಿ ಕೋಆಪ್ರೇಟ್ ಮಾಡಬೇಕು ಅಂತ ಮಾಹಿತಿಯ ವಿನಿಮಯವನ್ನು ಮಾಡಬೇಕು. ಆನಂತರ ವದಂತಿಗಳಿಗೆ ಕಿವಿ ಕೊಡದಂತೆ ವಸ್ತುಸ್ಥಿತಿ ಏನಿರ್ತದೆ, ಆನಂತರ ಅಫಿಷಿಯಲ್ ಕಮ್ಯುನಿಕೇಷನ್ ಏನಿರ್ತದೆ ಅದನ್ನು ಮಾತ್ರ ನಂಬಬೇಕು ಅನ್ನುವಂಥ ಒಂದು ವಿಷಯವನ್ನು ಹೇಳೋ ಉದ್ದೇಶದಿಂದ ಇವತ್ತು ಮಾಕ್ ಡ್ರಿಲ್ಲನ್ನು ಮಾಡಿದ್ದೀವಿ.